ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾವು ಈ ಲೈನಲ್ಲಿ ನಿಂತಾಗ ಕತ್ಲೆ ಇತ್ತು ಇನ್ನು. ಆಮೇಲೆ ನಾವು ಈಚೆ ಬರೋ ಅಷ್ಟರಲ್ಲಿ ಫುಲ್ ಬೆಳಕಾಗೋಗಿತ್ತು. ಬರೀ ದುಡ್ಡು ಅಂತಾರೆ. ಇಲ್ಲಿ ಎಲ್ಲದಕ್ಕೂ ದುಡ್ಡು ತೊಗೊಂಡ್ರು. ಇವರು ಕೂಡ ಕೂದಲು ಕಟ್ ಮಾಡೋರು ಸಹಿತ ನಮಗೆ ದುಡ್ಡು ಬೇಕು ಅಂತ ಅಂದರು. ನಾನು ಕೊಡಲಿಲ್ಲ, ನಮ್ಮ ಮನೆಯವ್ರು ಬಿಡಲಿಲ್ಲ. ಆಮೇಲೆ ನಾವು ಗುಂಡೊಡಿಸ್ಕೊಂಡು ಬಂದ್ವಿ. ನನಗೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನಮ್ಮ ಮನೆಯವರು ಅಂದ್ರೂ. ಅಂದರೆ ಸ್ವಲ್ಪ ದಿನಕ್ಕೆ ಬರುತ್ತಲ್ವ ಅಂತ ಅಂದ್ಕೊಂಡು ಬಂದ್ವಿ. ನಿಜ ಸಖತ್ತು ತುಂಬಾ ಟೈಮ್ ಆಗಿದ್ದೆ ಇಲ್ಲಿ ನಮಗೆ. ಯಾವಾಗ ಈಚೆ ಬರ್ತೀವೋ ಅನಿಸ್ಬಿಟ್ಟಿದೆ. ಇವರಂತೂ ಕಾರಲ್ಲೇ ಮಲಗಿಬಿಟ್ಟಿದ್ರು. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ದಿದ್ದು ಕೂದಲು ತೆಗೆಸ್ಕೊಬರೋದಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿ ನಮ್ಮ ಮನೆಯವ್ರು ಹೇಗೆ ಕಾಣಿಸ್ತಿದ್ದಾರೆ. ನಮ್ಮ ಮನೆ ಗುಂಡು ಸ್ವಾಮಿ. ನನಗಿನ್ನ ಜೀವನದಲ್ಲಿ ಧರ್ಮಸ್ಥಳಕ್ಕೆ ಬರಬಾರ್ದು ಅನಿಸಿದೆ. ನಾವು ಅಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಬಂದ್ವಿ. ದರ್ಶನನಾದರೂ ಮಾಡ್ಕೊಳ್ಳೋಣ ಅಂತ ಬಂದಾಗೇನು ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ. ಸ್ವಲ್ಪ ಮಾಮೂಲಿ ಬಿಸಿಲಂತ ಅನ್ನಿಸ್ತು. ಅದಾದಮೇಲೆ ಹೋಗ್ತಾ ತುಂಬಾ ಬಿಸಿಲಿತ್ತು. ನಾವು ಕಾರಲ್ಲೇ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ನಾವು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಯಾವ ಕಡೆ ಹೋಗ್ಬೇಕನ್ನೋದು ಫಸ್ಟ್ ಗೊತ್ತಾಗಲಿಲ್ಲ. ಅದಾದಮೇಲೆ ಅಲ್ಲಿ ಹೇಳಿದ್ರು ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಡೋಣ, ಪರವಾಗಿಲ್ಲ, ಬೇಗ ದರ್ಶನ ಮಾಡಿಕೊಂಡು ನಾವು ಹೋಗ್ಬೇಕಾಗುತ್ತೆ ಅಂತ. ಇದಕ್ಕೂ ಸಿಕ್ಕಾಪಟ್ಟೆ ಜನ ಇದ್ದರು. ನನಗಿನ್ನ ಲೈಫಲ್ಲಿ ಧರ್ಮಸ್ಥಳಕ್ಕೆ ಹೋಗಬಾರ್ದು ಅನಿಸಿದೆ. ಅಷ್ಟು ಬೇಜಾರಾಗೋಗಿದೆ. ಅದಾದಮೇಲೆ ನಾವು ಲೈನಲ್ಲಿ ನಿಂತಿದ್ವಿ ಅಂತ ಅಂದ್ಬಿಟ್ಟು, ಅಂದರೆ ನಾವು ಅಂತಲ್ಲ, ಎಲ್ಲರೂ ಲೈನಲ್ಲಿ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಸಾದ ಬೇರೆ ಕೊಡ್ತಾಯಿದ್ರು. ಅದು ಸ್ವಲ್ಪನೇ ಕೊಟ್ಟರು. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಆಮೇಲೆ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಪುನಃ ಹೋದ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಈಚೆ ಬಂದಾಗ ಪ್ರಸಾದ ಕೊಟ್ಟರು ಎಲ್ಲರಿಗೂ ಒಂದೊಂದು. ಅದನ್ನು ತೊಗೊಂಡು ನಾವು ಸೀದಾ ಬಂದ್ವಿ. ನಾವು ಬೆಳಗ್ಗೆ 9 o'clockೇನೋ ನಾವು ದರ್ಶನಕ್ಕೆ ಹೋಗಿದ್ದು. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಊಟದ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇಲ್ಲೇ ಪ್ರಸಾದ ಕೊಡ್ತಾರಲ್ವ ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟಿದ್ವಿ. ಅದನ್ನು ಹೊಟ್ಟೆ ತುಂಬ ತಿಂದ್ಕೊಂಡು ಅಲ್ಲಿಂದ ನಾವು ಸೀದಾ ಹೋದ್ವಿ. ನಮಗೊಂದು ಫುಲ್ಲು ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು. ನಿಜ ಇಷ್ಟು ಬಿಸಿಲಲ್ಲಿ ನಾನು ಯಾವತ್ತೂ ಹೋಗೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಬಿಸಿಲಿತ್ತು. ನಂಗೆ ತಡ್ಕೊಳಕ್ಕಾಗದೆ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂದೆ. ಅಲ್ಲಿಂದ ನಾವು ಸೀದಾ ಹೊರಟ್ವಿ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾವು ಬರಬೇಕಾದ್ರೆ ಬಾಹುಬಲಿ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಹೋಗ್ಬೇಕೋ ಬೇಡವೋ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ವಿ. ಹಂಗೂ ಅಮ್ಮವರೆಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಇಲ್ಲೇ ಕೂತ್ಕೊಂಡು ಸ್ವಲ್ಪ ನೆರಳಿದೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ನಾನು ಆಚೆ ಈಚೆ ಎಲ್ಲ ನೋಡ್ತಾಯಿದ್ದೆ. ಏಕೆಂದರೆ ಮತ್ತೆ ಪುನಃ ಬರ್ತೀನೋ ಬರೋದಿಲ್ವೋ, ನನಗಷ್ಟು ಬೇಜಾರಾಗೋಗಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಅದನ್ನೇ ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ. ಮತ್ತು ಬಿಸಿಲಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ನೆಲದ ಮೇಲೆ ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಅವರಂತೂ ನಾನಂತೂ ಬರೋದಿಲ್ಲ, ನೀನು ಹೋಗಿ ನೋಡ್ಕೊಂಬಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ. ಬಂದಮೇಲೆ ಅನ್ನಿಸ್ತು ಯಾಕಾದರೂ ಬಂದು ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಸುಮ್ಮನೆ ಇದ್ದೆ. ನಾವು ಚಿಕ್ಕವರಲ್ಲಿ ಬಂದಾಗ ನಮ್ಮ ದೊಡ್ಡಮ್ಮನ ಜೊತೆ ಬರ್ತಾಯಿದ್ದಿದ್ದು ನಾನು ಜಾಸ್ತಿ. ಆವಾಗ ಇಷ್ಟೆಲ್ಲ ರಶ್ಶೇ ಇರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ನಾವು ಇಷ್ಟು ಬೇಗ ಬಂದು ಒಂದೊಂದು ಸತಿ ನೈಟೇ ಹೋಗಿರ್ತಿದ್ವಿ, ಬೆಳಗ್ಗೆನೇ ಹೋಗಿರ್ತಿದ್ವಿ. ಬಟ್ ಇವಾಗ ಮಾತ್ರ ನಿಜವಾಗ್ಲೂ 2 days ಆಗುತ್ತೇನಪ್ಪ ಧರ್ಮಸ್ಥಳಕ್ಕೆ ಬಂದರೆ, ಅಷ್ಟು ರಶ್ ಇರುತ್ತೆ. ಹೆಂಗೆ ಕೂತವ್ರು ನೋಡಿ ಗೈಸ್. ನಾನೇ ಆರಾಮಾಗಿ ನಡ್ಕೊಬರ್ತಿದ್ದೀನಿ. 2-3 ಜನ ಕೂತಿದ್ದಾರೆ ನೋಡಿ. ಬಾಹುಬಲಿ ಸ್ಟ್ಯಾಚುನ ನೋಡಿಕೊಂಡು ಅದಾದಮೇಲೆ ಮ್ಯೂಸಿಯಮ್ಮಿಗೆ ಬಂದ್ವಿ ನಾವು ನೋಡೋಣ ಅಂತ ಅಂದ್ಬಿಟ್ಟು. ನಾವು ಮುಂಚೆ ಬಂದಾಗೆ ಬೇರೆ ಥರ ಇತ್ತು, ಬಟ್ ಇವಾಗಂತೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಅದೆಲ್ಲ ನೆನಪಿದೆ, ಬಟ್ 5th ಬಂದಿದ್ರು. ಆದರೂ ಅವಾಗೂ ಇವಾಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ.
ಕಳ್ಸ್ಕೊಂಡ್ಬಿಡ್ತಿದ್ರಲ್ಲ ಅದು ಮತ್ತು ಇದು ಬಿಬ್ಬು ನೋಡ್ತಾ ಇದ್ದಿದ್ದು ಇದು ಹೇಗೆ ತೊಳ್ತಾ ಒಳಗೆ ಹೋಗಿ ಕುತ್ಕೋಬೋದು ನೋಡ್ಬೇಕು. ಎರಡು ಸಿಕ್ಕಿದ್ರು ನಡ್ಸ್ಕೊಂಡು ಬಂದ್ವಿ ಎಂತ ರಿಯಲಿಸ್ಟಿಕ್ ಬಿಸಿನೀರಿನ ಅಂಡೆನ ಇದು ಇಷ್ಟು ದೊಡ್ಡದ್ರಲ್ಲಿ ಬಿಸಿನೀರು ಕಾಯಿಸ್ಕೊಂತಿದ್ರಾ? ಟಿಕೆಟಾ? ನಾವು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಸೀದಾ ನಾವೇನು ಮಾಡಿದ್ವಿ, ಕುಕ್ಕೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅದಾದಮೇಲೆ ನಾವು ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತಲ್ಲ, ಆಮೇಲೆ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಹೋದ್ವಿ. ಊಟ ಅಂತೂ ಚೆನ್ನಾಗಿತ್ತು ಇಲ್ಲಿ, ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ನೈಟು ರೂಮಲ್ಲಿ ಮಲಗಿದ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಕುಕ್ಕೆ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ನೈಟ್ ಬಂದ್ವಲ್ಲ, ಆವಾಗಲೇ ಎಲ್ಲನೂ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ತಿಳ್ಕೊಂಬಿಟ್ವಿ. ಏಕೆಂದರೆ ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ರೂಮಲ್ಲಿ ತುಂಬಾ ಬೇರೆ ಸುಸ್ತಾಗಿಬಿಟ್ಟಿತ್ತಲ್ಲ ನಿಂತು. ಅದಕ್ಕೆ ಹೋಗಿದ ತಕ್ಷಣ ಊಟ ಮಾಡ್ಕೊಂಡು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ವ, ಇಲ್ಲೂ ಅಷ್ಟೇ ತುಂಬಾ ಬಿಸಿಲಿತ್ತು. ನಮ್ಮದು ಒಂದು ಹರಕೆ ಇತ್ತು, ಅದನ್ನು ತೀರ್ಸೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದಿತ್ತು. ಅದಾದಮೇಲೆ ಆ ಹರಕೆ ತೀರ್ಸೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾಗರು ತೊಗೊಂಡ್ವಿ. ಏಕೆ ಹಿಂಗೆ ಒಂದೇ ಜಾಗದಲ್ಲಿದ್ದಾವೆ? ಮೀನೇ ಎಂತ ಗೊತ್ತ? ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಂತೂ ತುಂಬಾ ದರ್ಶನ ಚೆನ್ನಾಗಾಯಿತು. ಧರ್ಮಸ್ಥಳಕ್ಕಿಂತ ತುಂಬಾ ಚೆನ್ನಾಗಿ ದರ್ಶನ ಆಗಿದ್ದೆ ಇಲ್ಲೇ. ನಮಗೆ ಅಷ್ಟು ಸುಸ್ತಂತ ಅನ್ನಿಸ್ಲಿಲ್ಲ. ನೀಟಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಈಚೆ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಸೀದಾ ರೂಮಿಗೆ ಬಂದ್ವಿ. ಮತ್ತು
ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಅಲ್ಲೂ ಸ್ವಲ್ಪ ಹೊತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ನಾವು ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಅಲ್ಲಿಂದನೂ ಹೊರಟ್ವಿ. ನಾವು ತುಂಬ ಲೇಟ್ ನೈಟ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬೇಗನೆ ಹೊರಟ್ಬಿಟ್ವಿ ಅಲ್ಲಿಂದ. ಬೇಗನೂ ದರ್ಶನ ಆಯ್ತಲ್ಲ, ನಾವು ಮಾರ್ನಿಂಗ್ ಬೇಗನೆ ಹೋಗಿದ್ವಿ ದರ್ಶನಕ್ಕೆ ಅಂತ ಅಂದ್ಬಿಟ್ಟು. ಬೇಗನೆ ದರ್ಶನ ಆಯಿತು ಅಲ್ವಾ, ಹಂಗಾಗಿ ನಾವು ಸೀದಾ ಆಲ್ಮೋಸ್ಟ್ ನಾವು ಒಂದು 7 o'clock ಎಲ್ಲ ಮನೆಗೆ ರೀಚ್ ಆಗಿಬಿಟ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ಕೊತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.